ರಿಲೀಸ್ ಆಯಿತು, ಅರೆಸ್ಟ್ ಆಯಿತು. ಆಗಯ ಚಲಾಗಯ. ಕಗ್ಗಲೀಪುರ ಠಾಣೆ ಪೊಲೀಸರಿಂದ ಮುನಿರತ್ನ ಅರೆಸ್ಟ್. ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಿದ ಕಾಕಿ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಶಕ್ಕೆ ಪಡೆದ ಪೊಲೀಸರು. ಕಗ್ಗಲೀಪುರ ಠಾಣೆ ಪೊಲೀಸರಿಂದ ಮುನಿರತ್ನ ಅರೆಸ್ಟ್. ಬಂದರು ಹೋದ್ರು ವಾಪಸ್. ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂಧಿಸಿದ ಕಾಕಿ ಪಡೆ 14 ದಿನಗಳ ನ್ಯಾಯಾಂಗ ಬಂಧನ ಇತ್ತು. ಜಾಮೀನು ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಜಾಮೀನು ಸಿಕ್ಕಿತ್ತು. ಸಂಜೆ ಆದ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಿಂದ ಸಂಜೆ ವೇಳೆ ಯಾರನ್ನು ಹೊರಗೆ ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದ್ರೆ ಅಲ್ಲೊಬ್ಬ ಮಹೇಶ್ ಅಂತಿದ್ದ ಗೊತ್ತಾ, ಈ ವಿಲ್ಸನ್ ಗಾರ್ಡನ್ ನಾಗ. ಮಹೇಶ್ ಹೊರಗೆ ಬಂದಾಗ ಕಚ್ 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 ಅಲ್ಲೇ ಸಾಯಿಸ್ಬಿಟ್ರು ಅವ್ರನ್ನ. ಹಾಗಾಗಿ ಅವರೆಲ್ಲ ಟ್ರಾಗ್ಬಿಟ್ರು. 10 ಗಂಟೆ ನಂತರ ಯಾರು ಕಗ್ಗಲೀಪುರ. ಓಕೆ, ಬಸವರಾಜ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮುನಿರತ್ನ ಒಂದು ಕಡೆ, ಮುನಿರತ್ನ ವಿರುದ್ಧ ನಿನ್ನೆ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಸಭೆ ಆಯಿತು. ಮಟ್ಟ ಹಾಕೋದು ಅಂತ ತೀರ್ಮಾನ ಮಾಡಿದ್ದಾರೆ. ಅದರ ಜೊತೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕ್ಯಾಲ್ಕುಲೇಷನ್ ಕೂಡ ಇದೆ. ಹೆಣ್ಣು ಮಗಳ ರೇಪ್ ಕೇಸ್ ಆರೋಪ. ಸೊ ಎಲ್ಲಿ ತನಕ ಬಂತು ಈಗ ಇದು? ಖಂಡಿತ ಜಯಪ್ರಕಾಶ್, ಒಂದು ರೀತಿಯಲ್ಲಿ ಮುನಿರತ್ನ ಅವರು ಮಾಡಿದಂತಹ ಹೇಳಿಕೆ ಏನಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಅಸ್ತ್ರ ಮತ್ತು ಬಿಜೆಪಿಯ ಒಕ್ಕಲಿಗ ನಾಯಕರನ್ನ ಕಟ್ಟಿ ಹಾಕೋಕ್ಕೂ ಕೂಡ ಇದೊಂದು ಬಹಳ ಪ್ರಬಲವಾಗಿ ಬಳಸ್ಕೊಳ್ಬಹುದು ಅನ್ನೋಂಥ ಲೆಕ್ಕಾಚಾರ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಮತ್ತು ಬಹಳ ಗಂಭೀರವಾಗಿ ಒಕ್ಕಲಿಗ ಸಮುದಾಯ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಯಾಕಂದರೆ ದಲಿತ ಸಮುದಾಯಕ್ಕಿಂತಲೂ ದಲಿತರನ್ನ ನೇರವಾಗಿ ನಿಂದನೆ ಆಗಿದೆ. ಹಾಗೆ ನೋಡಿದರೆ ದಲಿತರು ಎಚ್ಚೆತ್ತುಕೊಳ್ಬೇಕಾಗಿತ್ತು, ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು. ಅದ್ರ ಹೊರತಾಗಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಒಂದು ಮುನಿರತ್ನ ಅವರ ಡಿ ಕೆ ಬ್ರದರ್ಸ್ ಜೊತೆ ಅಪೋಸಿಷನ್ ಅಲ್ಲಿ ಅವರ ವಿರುದ್ಧ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇದೊಂದು ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಮುಂದೆ ಬಿಜೆಪಿ JDS ಕೊಲಾಬ್ರೇಷನ್ ಏನಾಗಿದೆ ಅಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಈ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡಿದ್ರು ಕೂಡ ಈ ಒಂದು ನಾಯಕರು ಯಾರು CT ರವಿ, ಅಶ್ವಥ್ ನಾರಾಯಣ, ಆರ್ ಅಶೋಕ್ ಅವರು, ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರೋದು ಬಹಳ ಅಸ್ತ್ರ ಮತ್ತೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕನ್ನುವಂಥದ್ದು. ಮತ್ತೆ ಮುಂದೆ ಬರ್ತಕ್ಕಂಥ ಬೈ ಎಲೆಕ್ಷನ್ ಅಲ್ಲಿ ಕೂಡ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಕೂಡ ಇರೋದ್ರಿಂದ ಅಲ್ಲಿ ಇದನ್ನ ದಾಳವನ್ನು ರೂಢಿಸಬೇಕನ್ನುವಂಥ ತೀರ್ಮಾನ ಆಗಿರ್ತಕ್ಕಂಥದ್ದು. ಮತ್ತು ಇವತ್ತು ಬಹುತೇಕವಾಗಿ 9:30 CM ಅವ್ರನ್ನ ಭೇಟಿ ಮಾಡಿ ಇನ್ನೊಂದು SIT ತನಿಖೆಗೆ ಒತ್ತಾಯ ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮುನಿರತ್ನ ಏನಿದೆಲ್ಲ, ಮುನಿರತ್ನ ಜೈಲಿಂದ ಆಚೆಗೆ ಬರಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಒಂದು ರಣತಂತ್ರವನ್ನು ಕಾಂಗ್ರೆಸ್ ಪಕ್ಷದಿಂದ ಹೆಣೆಯಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ಒಕ್ಕಲಿಗರು ರೆಡಿ ಆದ್ರು ಅದನ್ನ ಇದು ಮಾಡೋದಕ್ಕೆ, ರೆಡಿ ಮಾಡಿ ಮಾಡೋದಕ್ಕೆ ಆದ್ರೆ ದಲಿತ ಶಾಸಕರು ಎಲ್ಲಿ, ದಲಿತ ಸಚಿವರುಗಳು ಎಲ್ಲಿ? ಇದು ಮಜಾ ಇರೋದು. ಅಲ್ಲಿ ಅಟ್ರಾಸಿಟಿ ಕೇಸ್ ಬರೋದು ದಲಿತರನ್ನ ಆತರ ಅವಹೇಳನ ಮಾಡಿದ್ರೆ ಮಾತ್ರ. ನೀವು ಒಕ್ಕಲಿಗರನ್ನ, ಲಿಂಗಾಯತರನ್ನ ಬೈದ್ರೆ ಅಂದ್ರೆ ನಿಮ್ಗೆ ಕೇಸ್ ಕೊಡಬಹುದು, ಆದ್ರೆ ನಿಮ್ಗೆ ಅಟ್ರಾಸಿಟಿ ಕೇಸ್ ಮಾಡಕ್ಕಾಗೋದಿಲ್ಲ. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಸ್ಟಿಂಗ್ ಆಪರೇಷನ್ ಮುಖಾಂತರ ಏನೋ ಮಾಡಿ ಬಂದಿದೆ. ಅದನ್ನ ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ, ಭಯನೂ ಆಗ್ತದೆ. ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನ ನಡೆಸಬೇಕಾಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಇನ್ನು ಒಕ್ಕಲಿಗ ಜಾತಿ ನಿಂದನೆ ಮಾಡಿರುವ ಬಿಜೆಪಿ ಶಾಸಕ ಮುನಿರತ್ನ ಹಣಿಲೇಬೇಕು ಅಂತ ಕಾಂಗ್ರೆಸ್ ಕೂಡ ತೆರೆಮರೆಯಲ್ಲೇ ತಂತ್ರಗಾರಿಕೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆಯಂತೆ. ಅದು ಹೇಗಂತೀರಾ? ಈ ಸ್ಟೋರಿ ನೋಡಿ. ಶಾಸಕ ಮುನಿರತ್ನ ವಿರುದ್ಧ ಕೈ ಜಾತಿ ಅಸ್ತ್ರ. ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಮಹತ್ವದ ಸಭೆ. ಗುತ್ತಿಗೆದಾರ ಚೆಲುವರಾಜು ನಿಂದನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ RR ನಗರ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದೆ.
ಡಿಕೆ ಬ್ರದರ್ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ಒಕ್ಕಲಿಗ ನಾಯಕರು ತಡರಾತ್ರಿ ಮಹತ್ವದ ಸಭೆ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಚಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಸಭೆಯಾಗಿದ್ದು, ಸಚಿವರಾದ ಕೆ ವೆಂಕಟೇಶ್, ಎಂಸಿ ಸುಧಾಕರ್, ಹಿರಿಯ ನಾಯಕ ಟಿಬಿ ಜಯಚಂದ್ರ, ಶರತ್ ಬಚ್ಚೇಗೌಡ, ಶಿವಲಿಂಗೇಗೌಡ, ಹರೀಶ್ ಗೌಡ, ಮಾಗಡಿ ಶಾಸಕ ಬಾಲಕೃಷ್ಣ, ಸುಬ್ಬಾರೆಡ್ಡಿ, ಕೆವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಮುನಿರತ್ನ ವಿರುದ್ಧ ಮುಂದಿನ ರಾಜಕೀಯ ಹೋರಾಟ ಕುರಿತು ಒಕ್ಕಲಿಗ ನಾಯಕರು ಚರ್ಚೆ ಮಾಡಿದ್ದಾರಂತೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ನಾಯಕರು ಒಗ್ಗಟ್ಟಾಗಿ ಸಮರ ಸಾರಲು ತಂತ್ರಗಾರಿಕೆ ಮಾಡಿದ್ದಾರಂತೆ. ಇದಿಷ್ಟೇ ಅಲ್ಲದೆ ಪ್ರಕರಣ ಸಂಬಂಧ ಮತ್ತೆ ಸಿಎಂ ಭೇಟಿಯಾಗಿ ಎಸ್ಐಟಿಗೆ ವಹಿಸುವ ಬಗ್ಗೆ ಮನವಿ ಮಾಡಲು ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಜಾತಿ ನಿಂದನೆ ಆರೋಪದಲ್ಲಿ ಸಿಲುಕಿರುವ ಮುನಿರತ್ನ ಹೆಸರಲ್ಲಿ ಮೈತ್ರಿಕೂಟ ಹಣಿಯಲು ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡುವ ತಂತ್ರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಮುನಿರತ್ನ ಅವರನ್ನು ರಾಜ್ಯ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ಸಿಂದ ಟಾರ್ಗೆಟ್ ಮುನಿರತ್ನ ಅವರನ್ನು ಬೆಂಬಲಿಸಿದ್ದ ನಾಯಕರು ಕೂಡ ಟಾರ್ಗೆಟ್, ಒಕ್ಕಲಿಗ ದಲಿತ ಸಮುದಾಯ ಎತ್ತಿ ಕಟ್ಟಲು ತೀರ್ಮಾನ. ಯಾಕಂದರೆ ಇಬ್ಬರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ, ಬೈದಿದ್ದಾರೆ ಅಂಥೇಳಿ. ನಿನ್ನೆ ಒಕ್ಕಲಿಗ ಶಾಸಕ ಮುಖಂಡರ ಸಭೆಯಲ್ಲಿ ಚರ್ಚೆ. ಅಶೋಕ್ ಸಿಟಿ ರವಿ, ಅಶ್ವಥ್ ನಾರಾಯಣ ವಿರುದ್ಧ ಕೂಡ. ಈ ಅಶೋಕ್ ಸಿಟಿ ರವಿ, ಅಶ್ವಥ್ ನಾರಾಯಣ ಅವರಿಗೆ ಹೆಂಗಾಗಿದೆ ಅಂತಂದರೆ ಉಗುಳೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ. ಒಕ್ಕಲಿಗರ ವಿಚಾರ ಮಾತಾಡಿದ್ದಾರೆ, ಟೀಕೆ ಮಾಡೋಂಗಿಲ್ಲ. ಪಾಪ ಸಿಟಿ ರವಿ ಎಲ್ಲ ಬೆಬ್ಬೆ ಅಂತಿದ್ದಾರೆ, ಅಶೋಕ್ ಬೆಬ್ಬೆ ಅಂತಿದ್ದಾರೆ. ಇವರು ಸಮರ್ಥನೆ ಮಾಡ್ಕೊಂಡ್ರೆ ಇಡೀ ಸಮುದಾಯ ಇವರು ವಿರುದ್ಧ ನಿಂತ್ಕೊಂಡ್ಬಿಡುತ್ತೆ. ಒಂದು ಗಾದೆ ಮಾತಿದೆ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳಿ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ನೀವು ಫೈನಲಿ ನಿಮ್ಗೆ ಜಾತಿಯೇ ಬರೋದು. ಈಗ ಜಾತಿ ಮತ್ತೊಂದು ಯಾರೋ ಹೇಳ್ತಾ ಇದ್ರು, ಸರ್ ಜಾತಿ ನಿರ್ಮೂಲನೆ ಮಾಡಬೇಕು. ಜಾತಿ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ನೀವು ಅಸಮಾನತೆ ನಿರ್ಮೂಲನೆ ಮಾಡ್ಬೋದು. ನಾನು ಅದರ ಪರವಾಗಿರುವಂಥ. ನೀವು ಜಾತಿ ನಿರ್ಮೂಲನೆ ಮಾಡೋಕ್ಕಲ್ಲ. ಜಾತಿ ಒಂದು ಸ್ಟ್ರೆಂತ್ ಯಾವತ್ತು ಕೊಡೋದು, ದೇಶಕ್ಕೆ ಒಂದು ಸ್ಟ್ರೆಂತ್. ನಾನು ಯಾಕೆಂದ್ರೂ ಅನೇಕ ಬಾರಿ ಹೇಳಿದ್ದೀನಿ, ನಿಮಗೆ ಒಂದೇ ಸಲ ಒಂದು ದೇಶವನ್ನು ಹಾಳು ಮಾಡಬೇಕು ಅಂತಂದ್ರೆ ಒಂದೇ ಜಾತಿ ಆಗಿದ್ರೆ ಮುಗಿದೋಯ್ತು. 5 ನಿಮಿಷ ಒಂದು ಬಾಂಬ್ ಹಾಕ್ಬಿಟ್ರೆ ಅಂದ್ರೆ ಬಾಂಬ್ ಅಂತಂದ್ರೆ ಯಾವುದೋ ಒಂದು ವಿಚಾರಕ್ಕೆ ಹಿಂಗೆ ಒಂದು ಅವರ ಆಲೋಚನೆಗಳಿಗೆ ಅಲ್ಗಾಡಿಸ್ಬಿಟ್ರೆ ಆಯ್ತು. ಇಲ್ಲಿ ಹಿಂಗಾಗಲ್ಲ ಅಂತೇಳಿ. ಈಗ ಲಿಂಗಾಯತರಲ್ಲಿ ನಾನು ಅನೇಕ ಸಲ ಹೇಳಿದ್ದೀನಿ, ನಿಮ್ಮಲ್ಲಿ ಹಿಂಗ ಮದುವೆ ಸಿಸ್ಟಮು, ನಮ್ಮಲ್ಲಿ ಹಂಗಿಲ್ಲಪ್ಪ. ಇಲ್ಲ ಸರ್, ನಮ್ಮಲ್ಲಿ ಹಿಂಗೆ ಬೇರೆ ನಮ್ಮಲ್ಲಿ 3 ದಿವಸ ಮದುವೆ. ಹೌದಾ? ಬ್ರಾಹ್ಮಣರಲ್ಲಿ ಅವರ 1 ವಾರ ಮದುವೆ. ಹೌದಾ? ಈ ಶೆಟ್ರುಗಳಲ್ಲಿ 5 ನಿಮಿಷ ತಾಳಿ ಕಟ್ಟೆ ಅಂದ್ರೆ ಮುಗಿದೋಯ್ತು. ಹೌದು, 5 ನಿಮಿಷ. ಕುರುಬರಲ್ಲಿ ಸರ್ ಅದು ಹಿಂಗೆಲ್ಲ ಕಟ್ಟಬೇಕು, ಅದು ಏನೋ ಕಂಬಳಿ ಒಂದು ಹಾಕ್ಲೇಬೇಕು. ನಮಗೆ ಇಂಟ್ರೆಸ್ಟು ಕೆಲವು ಮದುವೆಗೆ ಹೋದಾಗ ಆ ಸಂಪ್ರದಾಯಗಳಿದ್ದಾಗ ನೀವು ಯಾವುದಾದ್ರೂ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಇನ್ನೊಂದು ರೆಡಿ ಆಗಿರ್ತದೆ. ನೀನು ಇದನ್ನು ಮಾತ್ರ ನಾಶ ಮಾಡಿದ್ದೆ. ಅದಕ್ಕೆ ನಾನು ಹೇಳಿದ್ದು, ಜಾತಿ ಸಮ್ಟೈಮ್ಸ್ ಅದು ಬಹಳ ಸ್ಟ್ರೆಂತ್ ಕೂಡ ಅಂತೇಳಿ. ಈ IPL ಮ್ಯಾಚಲ್ಲಿ ನೀವು